ವಾ ವಾ ಬಂದೆ ಬಂದೆ ಅಡಿ ಅಂದ್ರೆ ಬಂದೆ. ಏನತ್ತೆ ಏನು ಫೋನ್ ಮಾಡಿಲ್ಲ ಸಸಿ? ಮಗಿಗೆ ಹುಷಾರಿಲ್ಲ ಅಂದ್ಲು, ಏನಾಯ್ತು? ಬಂದೆ 2 ದಿವಸಕ್ಕೆ ಏನು ಹುಷಾರಿಲ್ಲ? ಅಯ್ಯೋ ಗಾಬರಿ ಆಗ್ಬೇಡ್ರಿ ಅಂದರೆ ಅದು ಅಂಥದ್ದೇನಿಲ್ಲ. ಈಗಿನೆಲ್ಲ ಮಕ್ಳಿಗೂ ಬತ್ತವಂತೆ ಹುಡ್ತವ. ಅದು ಸುಬಕ್ಕ ಸ್ನಾನ ಮಾಡ್ಸಕ್ಕೆ ಬಂದಿದ್ಲು, ಕಣ್ಣೆ ಹಾಕೋ ಹಳ್ದಿ ಹಂಗವೆ. ಅದು ಹುಟ್ಟಿದ ಮಕ್ಳಿಗೆ ಜಾಂಡೀಸ್ ಇರ್ತದೆ, ಅದು ಡಾಕ್ಟ್ರಿಗೆ ತೋರಿಸಿ ಅಂದ್ಲು. ಅದನ್ನು ಅವಳಿಗೆ ಹೇಳ್ದೆ, ಅವಳು ಅಷ್ಟು ಬೇರೆ ನಿಮ್ಗೆ ಫೋನ್ ಮಾಡೋಳೆ. ನಾವೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೋದಾಗಿತ್ತು, ನಿಮ್ಗೆ ಯಾಕೆ ಹೇಳಿದ್ಲು? ಇದೇನಾ ತೆಂಗಂತೀರಿ? ನನ್ನ ಮಗಳನ್ನ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗದೆ ನೀವು ಕರ್ಕೊಂಡು ಹೋಗಂಟ ಕಾಯಬೇಕಾಗುತ್ತೆ. ಅದು ಹೆಂಗೆ ಬತ್ತು ಜಾಂಡೀಸು? ಹುಟ್ಟಿದ ಮಗ ಆಸ್ಪತ್ರೆಗೆ ಚೆನ್ನಾಗಿತ್ತು, ಬಂದು 2 ದಿವಸಕ್ಕೆ ಇದೇನಂತಿದ್ದೀರಿ ನೀವು? ಅಯ್ಯೋ ಅಳಿಯಂದ್ರೆ ಹೊಸಿ ಗಾಬರಿ ಮಾಡ್ಕೊಬೇಡಿ, ತಾಳ್ಮೆ ಕಡಿ. ಅದು ಬತ್ತವಂತೆ, ಕೆಲವು ಮಕ್ಳಿಗೆ ಹುಡ್ತಾನೆಯ ವಾಸಿನೂ ಆಯ್ತದಂತೆ. ಒಂದು 2-3 ದಿವಸ ಅಷ್ಟೇ. ಅದೇನೇನೋ ಔಷಧಿ ಕೊಟ್ಟು ಬಿಸಿಲಿಗೆ ಹಿಡೀರಿ ಅಂತ ನಮ್ಮೂರ್ನಾಗ ಯಾರಿಗೂ ಆ ಮಗಿಗೆ ಆಗಿತ್ತಂತೆ. ಸುಬ್ಬಕ್ಕ ಸ್ನಾನ ಮಾಡಿಸೋತ್ತವ, ಅದು ನೋಡ್ಕೊಬಂದು ಇದು ಹಂಗೆ ಆಗದೆ ತೋರಿಸ್ರಿ ಅಂತ ಅಂದ್ಲು ಅಷ್ಟೇ. ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿರಿ? ನಾವು ಹಂಗಿದ್ದೆ ನಿಮ್ಗೆ ಹೇಳ್ದಿರ್ತಿದ್ವಿ. ನಾವೇ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ, ಪ್ರಶಾಂತ ಬರಲಿ ಅಂತ ಕಾಯ್ತಿದ್ದೆ. ಪ್ರಶಾಂತ ಬರ್ತಾನೆ ಅವನು ಸರಾತ್ರಿ ಬರ್ತಾನೆ, ಅಲ್ಲಿ ಗಂಟ ಕಾಯ್ಕೊಂಡು ಕೂತೀರಿ. ಅಲ್ಲ ಇಂಥ ವಿಷಯಗಳ ಮುಚ್ಚಿಕ್ತಾರ? ದೊಡ್ಡದೋ ಚಿಕ್ಕದೋ ಆಸ್ಪತ್ರೆಗೆ ತೋರಿಸಿದ್ಮೇಲೆ ಅಲ್ವೇ ಗೊತ್ತಾಗೋದು. ಎಲ್ಲದೋಳು? ಅಯ್ಯೋ ನನ್ನ ಅಪ್ಪನೇ ಇದ್ಯಾಕೆ ಹಿಂಗೆ ಸಿಟ್ಟು ಮಾಡ್ಕೊಂಡಿರಿ? ಅಂಥದ್ದೇನಿಲ್ಲ ಕಣಿ, ಹೇಳಿ. ನೀವಲ್ಲ ಹೇಳೋದು, ಡಾಕ್ಟ್ರು ಹೇಳ್ಬೇಕು. ನಾನು ಡಾಕ್ಟ್ರು ಕೂಡ ಕರ್ಕೊಂಡು ಹೋಗಕ್ಕೆ ಬಂದೀನಿ. ಬೇಗ ಮಗಿನ ಅವಳು ರೆಡಿ ಮಾಡಿರಿ. ಅಯ್ಯ ನೀವು ಯಾಕೆ ಕೆಲಸ ಕರೆಯಬಿಟ್ಟು ಬಂದ್ರಿ? ಪಾಪ ನೆನ್ನೆ ದಿವಸ ಹೋಗಿರಿ, ಆ ಕೆಲಸಗಳು ನೋಡ್ತಿದ್ರಿ. ನಾನು ನಿಮ್ಮ ಮಾವನು ಪ್ರಶಾಂತ್ನ ಬರಲಿ, ನಿಮ್ಮ ಮಾವನ್ ಫೋನ್ ಮಾಡಿದ್ದೀನಿ, ಬಂದಿಟ್ಗೆ ಕರ್ಕೊಂಡು ಹೋಗ್ತೀನಿ ಕಣಪ್ಪ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನಾವು ಅಷ್ಟು ಭಯ ಇಲ್ದಿರ ಬಾಣ್ತನ ಮಾಡ್ತೀವಿ. ನಮ್ಮ ಮೊಮ್ಮಗ ಅಲ್ವೇ, ನೀವು ನೋಡಿ ಹೆಂಗೆ ಮಾತಾಡ್ತಿದ್ದೀರಿ ಅಂತವ. ನಾವೇನೋ ಜವಾಬ್ದಾರಿ ಇಲ್ದು ಜನಕ್ಕೆ ಮಾತಾಡ್ದಂಗೆ. ನನಗೂ ಗೊತ್ತಿಲ್ಲ, ನಾವು ನಮ್ಮ ಕಾಲದಾಗ ನೋಡಿರಲಿಲ್ಲ. ನಮ್ಮ ಮಗನ ಮಗಳಿಗೂ ಇದೆಲ್ಲ ಏನಿರಲಿಲ್ಲ. ಅವನೇನೆ ಸುಬ್ಬಕ್ಕೆ ಹೇಳಿದ್ಮೇಲೆ ಗೊತ್ತಾಯ್ತು. ಸರಿ ಅಂತವ ಅವಳಿಗೆ ಹಂಗಂದೆ. ಅವಳು ಗಾಬರಿ ಬಿದ್ಲು. ಇಲ್ಲ ಕಣ ಆಸ್ಪತ್ರೆಗೆ ಹೋಗೋಣ, ಪ್ರಶಾಂತಂಗೆ ಹೇಳ್ತೀನಿ ಬರ್ತಾನೆ ಅಂದೆ. ಅಷ್ಟು ಬೇರೆ ನಿಮ್ಗೆ ಫೋನ್ ಮಾಡೋಳೆ. ಈಗಷ್ಟೇ ಸುಬ್ಬಕ್ಕ ಬಂದು ಸ್ನಾನ ಮಾಡಿಸ್ಬಿಟ್ಟು ಒಂದು 2 ಗಂಟೆ ಟೈಮ್ ಆಯಿತು. ಹಾಲು ಕುಡಿಸಿ ಮನ್ಸವಳೆ. ಮಗ ಇನ್ನೂ ಎದ್ದಿಲ್ಲ. ಕುತ್ಕೊಳ್ಳಿ, ಈ ಕಾಫಿ ಟೀ ತಗೊಳ್ಳಿ. ಅಷ್ಟೊತ್ತು ಕಡೆ ಮಗ ಎದ್ದೊಳ್ತದೆ, ಆಮೇಲೆ ಕರ್ಕೊಂಡು ಹೋದ್ರಾಯ್ತು. ಇಲ್ಲ ನನಗೆ ಯಾವ ಊಟ ಬೇಡ, ಕಾಪಿನೂ ಬೇಡ. ನನಗೆ ಬೇರೆ ಕಳಿಸಿ ಕೆಲಸ ಅದೇ. ನಾನು ಅವ್ರನ್ನ ಕರ್ಕೊಂಡೋಗಿ ತೋರಿಸ್ಬಿಟ್ಟು ಅದೇನು ಇತ್ತು ಅಂತ ತಿಳ್ಕೊಂಡು ಆಮೇಲೆ ನಾನು ಕೆಲಸಗಳು ನೋಡ್ತೀನಿ. ಸುಮ್ಮನೆ ಪ್ರಶಾಂತ ಬರೋರು ಕಾಯಕ್ಕೆ ಹಾಕಿಲ್ಲ. ಅವಳಿನ್ನ ಚಿಕ್ಕ ಮಗ, ನೀವೇನು 2-3 ದಿವಸ ಅಂತ ತಡ ಇದು ಮಾಡ್ಕೊಂಡು ನನಗೆ ಗಾಬರಿನೇ ಆಗೋಯ್ತು ಅವಳೊಳ್ಳೆದಕ್ಕೆ. ಅಂದರೆ ಅವಳೆಂದ್ರೆ ನೀವು ಯಾವಾಗ ಬಂದ್ರಿ? ಮಾವಯ್ಯ ಈಗಷ್ಟೇ ಬಂದೆ. ಸಸಿ ಫೋನ್ ಮಾಡಿ ಅದೇನು ಮಗಿ ಜಾಂಡೀಸ್ ಅಂದ್ಲು. ನನ್ನ ಕೈ ಕಾಲ ನಡ್ಗೋಯ್ತು. ಹುಟ್ಟಿದ 2 ದಿವಸಕ್ಕೆ ಇದೇನಿದು ಅಂತವ ಒಂದೇ ಹೆಸ್ರುಗಳು ಬಂದೆ. ನಿಮ್ಗಾರು ಗೊತ್ತಾಗ್ಲಿಲ್ವ ಅವೆಲ್ಲ? ನೀವು ನೋಡಿಲ್ವೇ? ನನಗೂ ಗೊತ್ತಿಲ್ಲ. ಈಗ ನಿಮ್ಮ ಮತ್ತೆ ಫೋನ್ ಮಾಡಂಗಂದ್ಲು, ಅದಕ್ಕೆ ನಾನು ಓಡ್ ಬಂದೆ. ನಮಗೂ ಇದೆಲ್ಲ ಏನು ವಸ್ತು ಕಣಪ್ಪ, ನಮಗೂ ಗೊತ್ತಿಲ್ಲ. ನಾನು ನೋಡಿದಾಗ ನಮಗೂ ಏನದು ಅವ್ರಿಗೆ ಬರಲಿಲ್ಲ. ಒಂದು ಕಿತ್ತೆ ಡಾಕ್ಟ್ರು ತೋರ್ಸೋಣ. ಸುಮ್ಕೆ ಯಾರು ಹೇಳಿದ ಮಾತು ನಂಬ್ಕೊಂಡು ನಾವು ತೀರ್ಮಾನ ತಗೋಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು. ನೀವು ಸ್ವಲ್ಪ ಶಾಂತವಾಗಿರಿ. ಅಲ್ಲ ಇಷ್ಟು ಚಿಕ್ಕ ಮಗಿಗೆ ಹಿಂಗಲ್ಲ ಅಂದರೆ ಗಾಬರಿ ಆಗೋಕ್ಕಿಲ್ವೇ? ನೆನ್ನೆ ದಿವಸ ಬಿಟ್ಟೋಗಿದ್ದೀನಿ, ಇವತ್ತು ಹಿಂಗಂದ್ರೆ ಏನು ಹೆದರ್ಕೋಬೇಡಿ. ಇದು ಯಾವ್ರವನೇ? ನಾವು ಯಾರಿಗೇನು ಕೆಟ್ಟದ್ದು ಮಾಡಿಲ್ಲ, ನಮಗೇನು ಆಗೋಕ್ಕಿಲ್ಲ. ಇದೇನೋ ವಸ್ತು ಅಂತಾರೆ. ಇವಾಗಿನವ್ರಿಗೆ ಏನು ಕತೆ ಕಟ್ಕೊಳ್ಳೋಣ, ನೋಡೋಣ, ಡಾಕ್ಟ್ರು ತೋರ್ಸೋಣ ಏನಂತಾರೆ ಅಂದಮೇಲೆ ಮುಂದಿನ ಮಾತಾಡೋಣ. ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೊಂಡಿರಿ? ಕೂತ್ಕೊಳ್ಳಿ. ಕಾಪಿ ನಾನು ಇರ್ತಾರೋಗೆ ಪದ್ದಿ ಬೇಡ ನನಗೇನು ಬೇಡ. ನಾನು ಫಸ್ಟ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಅಲ್ಲೇನು ಇಲ್ಲ ಅಂದ್ರೆ ಆಮೇಲೆ ಸಮಾಧಾನವಾಗಿ ಕೂತ್ಕೋಬೋದು. ನೋಡಪ್ಪ, ನಾನು ಅಷ್ಟೊತ್ತಿಂದ ಹೇಳ್ತೇನೆ, ಅವ್ರು ನನ್ನ ಮಾತೇ ಕಿವಿ ಕೊಡ್ತಾ ಇಲ್ಲ. ಒಂದೇ ಸಮ ಟೆನ್ಷನ್ ಮಾಡ್ಕೊತಾವ್ರೆ. ಸರಿ ಬಿಡು, ಅವ್ರ ಮಾತಿಗೆ ನಾವು ಯಾಕೆ ಸುಮ್ಮನೆ? ಅವ್ರಿಗೂ ಭಯ ಯಾಕೋ. ಆಯಿತು ಕಣಪ್ಪ, ಆಸ್ಪತ್ರೆಗೆ ಹೋಗೋಣ. ಓಕೆ ಪದ್ದಿ, ಸಸಿನೂ ಮಗನೂ ರೆಡಿ ಮಾಡು. ಮಗ ಹಾಲು ಕುಡ್ದು ಮನ್ಗದೆ ಸ್ನಾನ ಮಾಡ್ಕೊಂಡು ತಲೆಗೆ ಸ್ನಾನ ಮಾಡಿಸ್ತೋ ಚೆಂದಾಗಿ ನಿದ್ದೆ ಮಾಡ್ತಾದೆ. ಎಬ್ಬರಿಸ್ಬೇಕಷ್ಟೇ, ಎದ್ದಿಲ್ಲ ಅವಳೇ ಇನ್ನು. ಸರಿ, ನೀವು ಅದೇನು ತಯಾರಾಗ್ರಿ, ನಾನೇ ಎಬ್ಬರಿಸ್ಬಿಟ್ಟು ರೆಡಿ ಮಾಡ್ತೀನಿ. ನನಗೆ ಟೈಮ್ ಇಲ್ಲ. ಸುಮ್ಕೆ ನನ್ನ ಟೆನ್ಷನ್ ಮಾಡ್ಕೊಳಕ್ಕೆ ಹಾಕಿಲ್ಲ ಅತ್ತೆ. ಅಲ್ಲ ಇದೇನಿದು ಈ ಹುಡುಗ ಈ ಸಣ್ಣ ವಯಸ್ಸಿಗೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತದಲ್ಲ. ಬಿಡು, ಅವ್ರ ಮಗ ಅವ್ರಿಗೆ ಟೆನ್ಷನ್ ಇರೋಕ್ಕಿಲ್ವಾ? ಏನೋ ಅಪರೂಪಕ್ಕೊಂದು ಆಗದೆ ಅನ್ನೋದು ಅವ್ರ ಇದು. ನಾವು ಅದಕ್ಕೆ ಮಧ್ಯೆ ಭಯಕ್ಕೆ ಬರ್ ಸುಮ್ಕಿರು. ಇವು ಬಂದಿಟ್ಕೆ ಹೆಂಗೆ ಕಿರ್ಚಾಡ್ಕೊ ಬಂದೆ ಗೊತ್ತೇ? ನನಗೆ ಭಯ ಆಗೋಯ್ತೇನಪ್ಪ ಅಂತವ. ಆದರೂ ನಾವೇನು ನೋಡ್ಕೊಳ್ಳೋದಿಲ್ವೇ? ಹಿಂಗೆ ಮಾತಾಡ್ತಾರಲ್ಲ, ಅವರೇ ಬಂದು ಕರ್ಕೊಂಡೋಗ್ಬೇಕಿತ್ತು ಆಸ್ಪತ್ರೆಗೆ. ಸದ್ಯ ಅಷ್ಟು ಮಾತ್ರ ಜವಾಬ್ದಾರಿ ತಗೋತಾವನಲ್ಲ, ಅದಕ್ಕೆ ಹೇಳು. ಬೇರೆಯವ್ರಂಗೆ ಕುಡ್ಕೊಂಡು ತಿರ್ಕೊಂಡು ಹೆಂಡತಿ ಮಕ್ಳು ಅಂತ ನೋಡ್ದಿರೋ ಹಂಗೆ ಇಲ್ವಲ್ಲ. ಅಷ್ಟು ಮಾತ್ರ ಎಂಡ್ರು ಫೋನ್ ಮಾಡಿದ್ಕೆ ಮಗಳಿಗೆ ಹಿಂಗೆ ಅಂತ ಓಡ್ ಬಂದವನೇ ಕರ್ಕೊಂಡೋಗಿ ತುದ್ಗಾಲ ನಿಂತವನೆ. ಹೆಂಗೋ ಅವರು 8 ಮಕ್ಳನ್ನ ಅವ್ರು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಗೆ ಅದಕ್ಕಿಂತ ಇನ್ನೇನು. ಈ ವಯಸ್ಸಿನಾಗ ನಮ್ಮ ಮೇಲೆ ಬಿಟ್ಟರೆ ನಮ್ಗೆ ಚಿಂತೆ. ಹೋಗು, ರೆಡಿಯಾಗಿ ಹೋಗು. ಅವರು ಮಾತ್ರ ಕಳ್ಸೋ ಸಣ್ಣಕ್ಕಿರಕ್ಕಿಲ್ಲ. ನೀನು ಅವ್ರ ಕೂಟ ಹೋಗ್ಬಿಟ್ಪ, ನಾನು ಮನೇಲಿದ್ದೇನೆ. ಅಯ್ಯೋ ನನಗೆ ಭಯ ಆಯ್ತದೆ. ಅಯ್ಯಪ್ಪೋ ನನ್ನ ಕಿತ್ತ ರೇಗಾಡ್ಬಿಡ್ತಾನೆ. ನೀವೇ ಹೋಗ್ರಿ. ಲೇ ಒಳ್ಳೆ ಚಂದ ಕೇಳ ಕಣೆ. ಆ ಮಗ ಬಾಣ್ತಿ ಜೊತೆಗೆ ನಾನು ಅದೇನೇನೆ ಬಾಣ್ತನ ಮಾಡೋಳು ನೀನು, ಹೆಂಗಸು ನೀನು. ಇಂಥವಕ್ಕೆಲ್ಲ ಗಂಡಸ್ರೋದಾರೆ. ಏನೋ ಅಪ್ಪ ಕರ್ಕೊಂಡೋಯ್ತಾನೆ, ಅಪ್ಪ ಜೊತೆಗಿರ್ತಾನೆ ಅಂತ ನಾವು ಗಂಡಸ್ರು ಮಾತಾಡೋಕ್ಕಾಗತ್ತೆ ಡಾಕ್ಟ್ರ್ ಕೂಟೆ? ಹೋಗು ನೀನು ಸುಮ್ಕೆ. ತಲೆ ಬುದ್ಧಿ ಅದ ಇಲ್ವೊಳಗೆ ಪೆದ್ದಿಗೆ ಹೋಗ್ಲೇ. ಇನ್ನೂ ಸ್ನಾನ ಮಾಡಿಲ್ಲ ಕಣ್ರಿ. ಬಂದು ಮಾಡ್ಕೊಳ್ಳೋಂತೆ ಹೋಗು. ಮಧ್ಯಾಹ್ನ ಏನು ಮಾಡ್ತಿದ್ದೆ? ಹಿಂಗೇನು ಗೊತ್ತಾಗಬೇಕು? ಬಾಣ್ತಿರೋ ಮನೆ ಕೆಲಸ ನೋಡು ಗೊತ್ತಾಯ್ತದೆ ಯಾವಾಗ. ಇವಳು ಒಬ್ಳೆ ಮಾಡೋದು ಕೆಲಸ. ಆ ಸೊಸೆ ಇರಲಿಲ್ಲ. ನಿನ್ನ ಸೊಸೆ ಬೆಳಿಗ್ಗೆ ಅಡುಗೆ ಮನೆ ಸುರಿದವಳು, ಇನ್ನೂ ಆಚೆಗೆ ಬರೋಕ್ಕಾಗಿಲ್ಲ. ಆಯ್ತದ ಹೋಗು. ಈಗ ಎಲ್ಲರನ್ನೂ ಈ ಅನ್ನಕ್ಕೆ ಹೋಗ್ಬೇಡ, ಬಂದು ಆಮೇಲೆ ತೊಳ್ಕೊಳ್ವಂತೆ ಹೋಗು. ಅಯ್ಯೋ ನನಗಂತೂ ಸಾಕಾಗಿ ಹೋಗೋದೆ. ಹೋಗೋ ಎಪ್ಪತ್ತಾಗೆ. ಇಷ್ಟು ಬೇರೆ ನಿಂಗಾರೆ 9 ತಿಂಗಳು ಮಾಡ್ತೀನಿ ಅಂತಿದ್ದಲ್ಲೇ, 3 ದಿವಸಕ್ಕೆ ಸುಸ್ತಾಗೋಯ್ದು 3 ತಿಂಗಳು ಮಾಡೋದಕ್ಕೆ. ಹೋಗು. ಇನ್ನು
ಅಳಿಯಂದ್ರು ಬಂದರೆ ತಿರ್ಗಾ ಇನ್ನು ರೆಡಿಯಾಗಿಲ್ವೇ ನಾನೇ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟಾನ ಯಪ್ಪ. ಅಯ್ಯೋ ಮನ್ಸ ಹಂಗೆ ಮಾಡೋಣ. ಇದು ಆಸ್ಪತ್ರೆಗೆ ದುಡ್ಡು ಯಾಕ್ಲೆ? ಅವರಪ್ಪ ಬಂದಿಲ್ವಾ? ಒಳ್ಳೆ ಚೆನ್ನಾಗಿ ಕೇಳಿದೆ. ನಮ್ಮನೇಲಿ ಬಾಣ್ತಾನೆ ಮಾಡ್ತಾ ಅವರಪ್ಪನ ಕೈಲಿ ದುಡ್ಡು ಕೊಡ್ತಾರೆ, ನಾವಲ್ವೇ ಕೊಡಬೇಕಾಗಿರೋದು. ಈಗೇನೇ ಖರ್ಚಾದ್ರೂ ನಮ್ಮ ಮೇಲೆ ಇರ್ತದಲ್ವಾ? ಹಂಗೇನಾದ್ರು ಮಾಡಿಗಿಡಿ ಅವು ಅಳಿಯಂದ್ರ ಮುಂದೆ ನೀನು ದುಡ್ಡು ಕೊಟ್ಟಿಯಾ, ಆಮೇಲೆ ಯಪ್ಪ ಅದಕ್ಕೂ ಸಿಟ್ಟು ಮಾಡ್ಕೋತಾನೆ. ನೀ ತಲೆ ಬುದ್ಧಿ ಇಲ್ವೇನಿ? ಅವೇ ಅಲ್ಲಿಂದ ಇಲ್ಲಿ ಗಂಟೆ ಬಂದಿರೋದು ಇನ್ನೇಂತಕ್ಕೆ ಮಗಳನ್ನ ತೋರ್ಸೋಕ್ಕೆ. ಆವಾಗ ಅಯ್ಯಪ್ಪ ಬರೀ ಕರ್ಕೊಂಡು ಓಡಾಡೋಕ್ಕೆ ಬಂದವನೇ. ನೀನು ಹೋಗಿ ದುಡ್ಡು ಕೊಟ್ಟರೆ ನಾನು ದುಡ್ಡಿಲ್ವೇ ಅಂತ ಎದ್ಬಿಡ್ತಾನೆ. ನೀನು ಸುಮ್ಕೆ ನಿಂತ್ಕೋ, ಅದೇನು ಡಾಕ್ಟ್ರ್ ಹೇಳ್ತಾರೆ ಕೇಳ್ಕಬ, ಅಯ್ಯಪ್ಪ ನೋಡ್ಕೊತಾನೆಲ್ಲ. ಬಾಯಿ ಮಾತಿಗೆ ಬೇಕಾರಂಗ ನನ್ನ ಹತ್ರ ದುಡ್ಡಿಲ್ಲ, ಈಗ ನಾನೇನು ಕೇಳಬೇಡ, ಅವರಪ್ಪ ಬಂದವನಿ, ಅವನೇ ಕರ್ಕೊಂಡು ಹೋಗ್ಬೇಕು ಅಂತ ಬಂದಮೇಲೆ ದುಡ್ಡು ತಂದಿರ್ತಾನೆ. ನೀನು ಕೊಟ್ಟರೆ ಸುಮ್ಕೆ ಮಾತ್ಕೊಳ್ಬತ್ತವೆ. ನಾವೇನಾರು ಕರ್ಕೊಂಡೋದಾಗ ನಾವು ಕೊಡೋದು ಅದು ಬೇರೆ. ಆದರೂ ಕೈಗಾರ ಒಂದು 200 ರೂಪಾಯಿ ಕೊಟ್ಟಿರಿ ಎಂತಕರ? ಅಯ್ಯಯ್ಯ ನೀನು ನಾನು ಬಿಡೋಕ್ಕಿಲ್ಲ. ಬೆಳಿಗ್ಗೆ 500 ಎತ್ಕೊಂಡು ನೀನು 500 ಮಡಗಿದಿಲ್ಲ, ಎತ್ಕೊಂಡು ಹೋಗು, ಖರ್ಚಾಗ್ಲಾರು ವಾಪಸ್ ತಂದು ಮಡಗು. ನಾನೇನೋ ಇಸ್ಕೊಂಡು ಖರ್ಚು ಮಾಡೋಂಗೆ ಆಡ್ತಾರಪ್ಪ ಇವರೆಲ್ಲರೂ. ಈಗ ಬೇಗ ರೆಡಿಯಾಗು ಶಶಿ, ನಂಗೆ ಟೈಮ್ ಇಲ್ಲ. ಏನಾಯ್ತಾಳೆ ಅಂದರೆ? ಏನಿಲ್ಲ ಮಾವ, ರೆಡಿ ಆಯ್ತಾವಳೆ. ಸಸಿ ಏನು ಮಾಡ್ತಿದ್ದಿ? ಓ ಬಂದರೆ ಅದೇ ನಿಮಗೆ ಹಿಂಗೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ. ಯೋಚನೆ ಮಾಡಿದ್ರೆ ಏನಾಯ್ತದೆ? ಇದೆಲ್ಲ ಹೆಂಗಾಯ್ತು? ಬಂದೆ 2 ದಿವಸಕ್ಕೆ ನೀನು ನಿಮ್ಮವ್ವ ನೆಟ್ಟಿಗೆ ನೋಡ್ಕೊಂಡಿರಕ್ಕಿಲ್ಲ, ಅದಕ್ಕೆ ಹಿಂಗೆಲ್ಲ ಮಾಡಿದ್ದೀರಿ. ಇದೊಳ್ಳೆ ಚೆನ್ನಾಯ್ತಲ್ಲ, ನಾನೇನು ಮಾಡಿವ್ನಿ? ನೀವು ಹೇಳ್ದಂಗೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿವ್ನಿ, ನನಗೆ ಗೊತ್ತೇ ಇವೆಲ್ಲ. ಮತ್ತೆ ಚಂದನಾಗಿರೋ ಮಗ ಬಿಟ್ಬಿಟ್ಟೋಗಿವ್ನಿ, ಅಷ್ಟಿರ್ನ ಹಿಂಗೆಲ್ಲ ಮಾಡಿಕ್ಕಿದ್ದೀರಲ್ಲ, ಇನ್ನೇನು ಸುಮ್ಕಾಗ್ಬಿಡ್ತದ? ಭಯ ಇಲ್ಲ, ಭಕ್ತಿ ಇಲ್ಲ ನಿನಗೆ? ಇದೇನಿದು ನೀವು ಹಿಂಗೆ ಮಾತಾಡ್ತಿದ್ದೀರಲ್ಲ? ಮಗ ನನಗೂ ಮಗ ಅಲ್ವೇ? ಏನು ನೀವೊಬ್ಬರೇ ನೋಡ್ಕೊಳಂಗೆ ಮಾಡ್ತಿದ್ದೀರಲ್ಲ? ಹಗಲು ರಾತ್ರಿ ಕಣ್ಣು ಎಣ್ಣೆ ಬಿಟ್ಕೊಂಡು ನೋಡ್ಕೊತೀನಿ, ಹಂಗೂ ಹಿಂಗಾಗೋದಲ್ಲ ಅಂತ ನನ್ನ ಚಿಂತೆ ನನಗಾಗಿರೋ ನಿಮ್ಗೊಂಥರ. ನೀನು ನೆಟ್ಟಿಗೆ ನೋಡ್ಕೊಂಡಿದ್ರೆ ಇದ್ಯಾಕೆ ಹಿಂಗಾಗಿರೋದು? ಮೊನ್ನೆನೇ ಕಾಣ ನೀನು ಹಿಂಗೆ ಆಡ್ತಿದ್ದೆ ಅಂತವ, ನನಗೆ ಅದೇ ಬೇಕು ಇದೇ ಬೇಕು ಅಂತ. ಹಂಗೆ ನೋಡ್ಕೊಂಡಿರೋದು ನೀನು. ಜೋಪಾನವಾಗಿ ನೋಡ್ಕೊಳ್ಳೋಕ್ಕೆ ಭಯ ಇಲ್ಲ, ಭಕ್ತಿ ಇಲ್ಲ. ನಿಮ್ಮವನು ಸರಿ. ಈಗ ನೋಡಿದ್ರೆ ಪ್ರಶಾಂತ ಬರ್ತಾನಂತೆ, ಕಾಯ್ಕೊಂಡು ಕೂತಿರ್ತಾರಂತೆ. ಅಯ್ಯೋ ಮೆಲ್ಲಗೆ ಮಾತಾಡಿ, ಈಗ ಏನು ನೋಡೋಯ್ತು? ನಿಮ್ಮನ್ನು ಅಲ್ಲಿಂದ ಕರ್ಸ್ಬೇಕೆ ಅಂದ್ಬಿಟ್ಟು ಪ್ರಶಾಂತಣ್ಣ ಬರ್ತಾನೆ ಇತ್ತು, ಅದೇನು ದೊಡ್ಡ ತಪ್ಪೇ? ನೀವು ಒಳ್ಳೆ ಏನೋ ಆಗಿರೋ ಥರ ಹಿಂಗಾಡ್ತಾ ಇದ್ದೀರಲ್ಲ. ಅಲ್ಲ ಚಂದನಾಗಿ ಮಗಿಗೆ ಉಸಾ ತಪ್ಪಿಸಿ ಏನೋ ಆಗಿರೋದು ಅಂದರೆ ಇನ್ನೇನಾಗಬೇಕಿತ್ತು? ಸಾಲದೆ ನೀವುಗಳು ನೆಟ್ಟಿಗೆ ನೋಡ್ಕೊಳ್ತೀರಾ, ನಮ್ಗೆ ತಲೆ ಬಿಸಿ ಕೊಡ್ತೀರಿ. ಅಲ್ಲಿ ಎಳೆ ಮಗ, ಅದು ನನ್ನ ಜೀವ ಬಡ್ಕತ್ತದೆ. ಬಿರ್ಬಿರ್ನೆ ಮಗ ಕರ್ಕೊಂಡು ಬಾ, ಅಲ್ಲಿ ಡಾಕ್ಟ್ರು ಕೂಡ ಹೋಗಿ ತೋರಿಸ್ಬಿಟ್ಟು ಆಮೇಲೆ ನನಗೆ ಸಮಾಧಾನ. ನೋಡಿ ನೀವು ಸೋಸಿ ನಿಧಾನಕ್ಕೆ ಮಾತಾಡಿ. ನಿಮ್ಗೆ ಹೆಂಗೋ ಮಗ, ನನಗೂ ಮಗನೇ, ಮನೆಯವ್ರೂ ಜೋಪಾನ ಮಾಡ್ತಾರೆ. ಇದೇನೋ ಎತ್ತೋ ನಮಗೂ ಗೊತ್ತಿಲ್ಲ, ಮೊದಲನೇ ಮಗ ಅಲ್ವೇ, ಹಂಗೆ ಗೊತ್ತಾಗಿಲ್ಲ. ಸುಮ್ಕಿರ್ರಿ, ಕಿಚ್ಚಾಡ್ಬೇಡ್ರಿ. ಅಪ್ಪ ಅವ ಕೇಳಿಸ್ಕೊಂಡ್ರೆ ಏನಂದರು? ನೋಡು ಇದಕ್ಕೆ ನಾನು ಇಲ್ಲಿಗೆ ಬರೋದು ಬೇಡ, ನೀನು ಅಲ್ಲೇ ಇರು, ಏನೋ ಹೆಚ್ಚು ಕಡಿಮೆಗಾರು ನಾನು ನೋಡ್ಕೊತೀನಿ ಇಂದಿದ್ದು. ಈಗ ಅಲ್ಲಿಂದ ಇಲ್ಲಿ ಓಡ್ ಬರ್ಬೇಕು ನಾನು. ಈಗ ನಿಮ್ಮನ್ನು ಬಾ ಅಂದವ್ರು ಯಾರು? ಓ ಹಂಗಾರೆ ನಿನ್ನ ಮಾತನಾಡ್ತಾ ಏನು? ಮಗಿಗೆ ಹೆಚ್ಚು ಕಡಿಮೆ ಏನು ಮಾಡಿದ್ರು ನಾನು ಬಂದು ನೋಡಬಾರ್ದೆ? ಅಪ್ಪನ ಮನೆಗೆ ಬಂದಮೇಲೆ ಎಲ್ಲ ನಿಮ್ಮದೇ ಆಗೋಯ್ತೆ. ಈಗ ನಾನು ಹೊರ್ಗುಣಂಗೆ ಕಾಣಿಸ್ತಾ ಇದ್ದೀನಿ. ನನ್ನ ಮಗಳಿಗೆ ನಾನು ಜೋಪಾನ ಮಾಡಿದೆ, ಇನ್ಯಾರು ಮಾಡ್ದಾರೋ? ನೋಡಿ ನೀವು ಹಿಂಗೆಲ್ಲ ಮಾತಾಡೋದು ಒಂಚೂರು ಚೆಂದಾಕಿರಕ್ಕಿಲ್ಲ. ನೀವು ಒಳ್ಳೆ ನಾನೇನು ಬೇರೆಯವ್ರ ಮಗನ ನೋಡ್ದಂಗೆ ಮಾತಾಡ್ತಿದ್ದೀರಿ. ಅದು ಅಲ್ಲದೆ ನಮಗೇನು ಭಯ ಇಲ್ಲ, ಭಕ್ತಿ ಇಲ್ಲ ನನಗೆ. ನಾವೇನು ಮಕ್ಳನ್ನ ಸಾಕೇ ಇಲ್ವೇ? ಸಸಿ ಸುಮ್ಕಿರವ ಹೊಸಿ. ಮಾವಯ್ಯ ನೀವಾರ ನಿಮ್ಮ ಮಗಳು ಹೊಸಿ ಬುದ್ಧಿ ಹೇಳ್ರಿ. ಅದೇಂದ್ರೆ ಬೇಜಾರು ಮಾಡ್ಕೊಬಿಡಿ, ಅವಳಿಗೂ ಮಗಿಗೆ ಹಿಂಗೆ ಆಗೋದಲ್ಲ ಅಂತೇಳಿ ಸಿಟ್ಟಾಗಿ ಹೋಗೋಳೆ. ನೀವು ಆಚೆಲಿ ಕೂತೀರಿ, ನಾನು 2 ನಿಮಿಷ ಮಗ ಎತ್ಕೊಪ್ತೀನಿ, ಅವಳು ರೆಡಿ ಆಗೋಯ್ತಾಳೆ. ನೀವು ಹೋಗ್ರಿ, ಬೇಜಾರು ಮಾಡ್ಕೊಬೇಡ್ರಿ. ಹಿಂಗೆ ಸಿಟ್ಟು ಮಾಡ್ಕೊಂಡ್ರಿ ಹಿಂಗೆ. ನೋಡಿ ಮಾವಯ್ಯ, ನಿಮ್ಮ ಮಗಳು ನಿಮ್ಗೆ ಹೆಂಗೆ ಹೆಚ್ಚು, ನನ್ನ ಮಗಳು ನನಗೆ ಹಂಗೆ ಹೆಚ್ಚು. ನಿಮ್ಮ ಮಗಳು ಹೇಳಿ ಮಾತು ಕೇಳ್ಕೊಂಡು ನೆಟ್ಟಿಗೆ ಮಗನ ಸಾಕ್ರೆ ಸರಿ, ಇಲ್ಲ ನಮಗೆ ನಾನು ಸುಮ್ಕಿರಾಕಿಲ್ಲ. ನೋಡಪ್ಪಾಜಿ ಹಿಂಗೆ ಮಾತಾಡ್ತಾರೆ. ಸುಮ್ಕಿರವ, ಅದಕ್ಕೆ ಯಾಕೆ ತಲೆ ಕೆಸ್ಕತಿ? ಅವ್ರಿಗೂ ಮಗಳು ಅನ್ನೋ ಪ್ರೀತಿ, ಅದು ಅಲ್ಲದೆ ಎಳೆ ಮಗ, ಏನೋ ಆಗೋದೇನೋ ಗಾಬರಿ. ಡಾಕ್ಟ್ರು ಕೂಡ ತೋರಿಸಿದ್ಮೇಲೆ ಏನೂ ಇಲ್ಲ ಅಂತಾದರೆ ಸರೋತಾರೆ. ನೀನುವೇ ಹೊಸಿ ತಾಳ್ಮೆ ತನ್ಕೋ. ಅವ್ರು ಹಂಗೆ ಮಾತಾಡ್ತಾರೆ ಅಂತ ನೀನು ಹಂಗೆ ಮಾತಾಡಿದ್ರೆ ಹೆಂಗವ? ಅವ್ರೇನೋ ಟೆನ್ಷನಲ್ಲಿದ್ರೇನೋ ಮಗಳು ಹಿಂಗೆ ಆಗೋದಲ್ಲ ಅಂತೇಳಿ ಸ್ಯಾನೇ ಟೆನ್ಷನ್ ಆಗೋಗೋರೆ. ನೀನು ಹೊಸಿ ಸಮಾಧಾನ ಮಾಡ್ಕೋಬೇಕು. ಅವರೇನು ಸುಮ್ಕೆ ಮಾತಾಡ್ತಾರ? ಮಗಳ ಮೇಲಿರೋ ಪ್ರೀತಿಗೆ ಮಾತಾಡ್ತಾವ್ರಪ್ಪ. ನೀನು ಒಳ್ಳೆ ಏನಪ್ಪ ಹೆಂಗಂದ್ರೆ ನನಗೇನು ಪ್ರೀತಿ ಇರೋಕ್ಕಿಲ್ವಾ? ನಾನೇನು ಮಗಿನ ಜೋಪಾನ ಮಾಡೋಕ್ಕಿಲ್ವಾ? ನೀನು ಮಾಡೋಕ್ಕಿಲ್ಲ ಅಂತ ಹೇಳಿಲ್ಲ, ನಿಂಗೆ ಇನ್ನೂ ಬರೋಕ್ಕಿಲ್ಲ ಅನ್ನೋದು ಅವ್ರು ಆ ಥರ ಹೇಳ್ತಾವ್ರಷ್ಟೇ. ಅರ್ಥ ಮಾಡ್ಕೊ. ಈಗ ಅವ್ರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಗಳು ಹುಷಾರಾಗಿರ್ಬೇಕು, ಅಪರೂಪ ಕೊಟ್ಟವಳೆ, ಜೋಪಾನವಾಗಿ ನೋಡ್ಕೊಂಡವಳೆ, ಚೆನ್ನಾಗಿ ಸಾಕಬೇಕು. ಇಷ್ಟು ಬೇರೆ ನಿಂಗೆಲ್ಲ ಆಯ್ತಲ್ಲ ಅಂತ ಗಾಬರಿ ಬಿದ್ದವ್ರೆ. ಏನಾಗಕ್ಕಿಲ್ಲ, ದ್ಯಾವ್ರವ್ನೆ ಆ ಸಿಟ್ಕೊಂಡು ಚೂರು ರೇಗಾಡ್ತಾರೆ. ನೀನು ಅದಕ್ಕೆ ಹತ್ಕೊಂಡು ಮಗ ಮೊದಲೇ ಹುಷಾರಿಲ್ಲ ಕಣ್ಣೀರೋರ್ಸು, ಸುಮ್ಕಿರೋ. ಹಂಗೆಲ್ಲ ಮಗಿನ ಇಟ್ಕೊಂಡು ಅಳ್ಬಾರ್ದು. ಮತ್ತು ಅವ್ವ ಅವ್ರಿಗೆ ಹೇಳ್ಬೇಡ ಅದಿಲ್ಲ, ಹಂಗೂ ನಾನೇ ಫೋನ್ ಮಾಡಿ ಹೇಳಿದ್ದೀನಿ. ಈಗ ನೋಡು ನನ್ನನ್ನೇ ಅಂತಾರೆ ಬಂದು. ತಪ್ಪು ಹೇಳ್ದಿರೋ ಹೋದ್ರೆ ನಾಳೆ ಹೆಚ್ಚು ಕಡಿಮೆ ಏನಂತಾರೆ? ಹೇಳಿದ್ದು ಒಳ್ಳೇದಾಯಿತು, ಹೇಳಿ ಬೇಡ ಅಂದಿದ್ದು ಸರಿ ಇಲ್ಲ. ಆದರೆ ಈಗ ಅವರು ಕಾಪದಲ್ಲಿರೋದು ನ್ಯಾಯ. ನೀನು ಅದಕ್ಕೆ ಸಮನಾಗಿ ಮಾತಾಡ್ಕೋಬೇಡ, ಸುಮ್ಕಾಗ್ಬಿಡು, ಕಣ್ಣೀರೋರ್ಸ್ಕೊ. ಇನ್ನು ಮೇಲೆ ಸಿಟ್ ಮಾಡ್ಕೊಂಡಾರು. ಈಗ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಬರ್ರಿ, ನಾನು ಮನೆ ದೇವ್ರಿಗೆ ಅರ್ಕೆ ಕಟ್ಟಿಕ್ತೀನಿ, ಏನಾಗಕ್ಕಿಲ್ಲ, ಎಲ್ಲ ಒಳ್ಳೇದಾಯ್ತದೆ. ಅವ್ರು ಅಂದ್ರೂ ಒಂದು ಬೇಜಾರು ಮಾಡ್ಕೋಬೇಡ. ಅವ್ರು ಯಾಕಂತಾರೆ? ಅವ್ರ ಮಗಳ ಮೇಲೆ ಪ್ರೀತಿಗಂತಾರೆ. ಸರಿ ಬಿರ್ಬೇನ ಕಣ್ಣೀರೋರ್ಸ್ಕೊಂಡು ರೆಡಿಯಾಗಿ ಮಗ ಎತ್ಕೊಂಡು ಬಾ. ಇನ್ಮೇಲೆ ಅದಕ್ಕೂ ಬಯಸ್ಕೋಬೇಡ. ನಾವೆಷ್ಟು ಅಂತ ಮದಿಗೆ ಬರೋಕ್ಕಾಗ್ತದೆ ಹೇಳವಾ? ಸರಿ ಹೋಗಿ ಬೇಗ ತೋರಿಸ್ಕೊಬರ್ರಿ. ನಮಗೂ ನಿರಾಳ ಆಯ್ತದೆ, ಏನೂ ತೊಂದರೆ ಇಲ್ಲ ಅಂತ ಆದರೆ.
ಮವೆ ಆದ್ಲಾ? ಅಯ್ಯೋ ಇದೇನಳಿ ಅಂದರೆ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಟ್ರಿ ಒಂದು ಗಳಿಗೆ ಅವಳು ಸಮಾಧಾನ ಮಾಡ್ತಿದ್ದೆ. ಆಯ್ತಾಳೆ ತಗೊಳ್ಳಿ. ಕಣ್ಣೀರು ಹಾಕೊಂಡು ನಿಂತ್ಕೊಂಡ್ರೆ ಈಗ ಏನು ಬಂತು? ಬಿನ್ನೋಗಿ ರೆಡಿಯಾಗೋ, ನಾನಿಲ್ಲ ಮಗಿನ ಕೂಟ ಕೂತಿರ್ತೀನಿ. 2 ನಿಮಿಷಕ್ಕೆ ರೆಡಿಯಾಗಿ ಮಗ ಎತ್ಕೊಬರ್ಬೇಕು ಹೇಳು ನೀ. ಇವ್ರಿಗೆ ಮಾತ್ರ ಮಗ ಕಷ್ಟಪಟ್ಟಿತ್ತು ನಾನು ಅನ್ನೇ. ಹೇ ವಾ, ಯಾಕೆ ಏನಾಯ್ತು ನಿಂಗೆ? ಹುಷಾರಿಲ್ವೋ? ಸುಮ್ಕಿರು, ಹಾಸ್ಪಿಟ್ಲ್ ಕರ್ಕೊಂಡೋಗಿ ತಸ್ಕೊಬತ್ತೀನಿ. ನಿಮ್ಮ ಅವ್ಗೆ ಚಂದಾಗಿ ಬೈದಿದ್ದೀನಿ, ಸುಮ್ಕಿರು. ಆಯ್ ನಮ್ಮವ್ವ ನೀನು, ನಮ್ಮವ್ವ. ಯಪ್ಪ ದೇವ್ರೆ, ನಿನ್ನ ಕೈ ಮುಗಿತೀನಿ ಕಣೋ. ಅಪರೂಪಕ್ಕೆ ಒಬ್ಳು ಮಗಳನ್ನ ಕೊಟ್ಟಿದ್ದಿ. ಬ್ಯಾಡಿ ಮಡಗಿದ ನಿನ್ನ. ಏನು ತೊಂದರೆ ಆಗ್ದಂಗೆ ಕಾಪಾಡೋಯಪ್ಪ. 2 ಮಕ್ಳ ಜೊತೆ ಬಂದು ನೀನು ಸೇವೆ ಮಾಡ್ಕೊಬತ್ತೀನಿ.